ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಕನ್ನಡ ಚಾನಲ್. ನನ್ನ ಮಗನ ರಿಸಲ್ಟು ಬಂತು ಅಂಥೇಳಿ ಅವನಿಗೆ ಗೇರ್ ಸೈಕಲ್ ಕೊಡಿಸ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ರಿಸಲ್ಟ್ ಅವನದು ಈ ಸಲ ಚೆನ್ನಾಗೇ ಬಂತು. 7th ಪಾಸಾಗಿ ಈಗ 8th ಸ್ಟ್ಯಾಂಡರ್ಡ್. ಲಾಸ್ಟ್ ಇಯರೇ 6th ನಾವು ಗೇರ್ ಸೈಕಲ್ ಕೊಡಿಸ್ಬೇಕು, ಪರ್ಸೆಂಟೇಜ್ ಜಾಸ್ತಿ ಬಂದರೆ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. 6th ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಪರ್ಸೆಂಟೇಜ್ ಬರಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇಯರ್ ಕೊಡ್ಸೋಣ. 7th ಸ್ಟ್ಯಾಂಡರ್ಡ್ ಪರ್ಸೆಂಟೇಜು ಜಾಸ್ತಿ ಬಂದರೆ, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟು ಬಂದರೆ ಅಂತ ಹೇಳಿದ್ವಿ. ಈ ಸಲ ನಾವು ಎಕ್ಸ್ಪೆಕ್ಟ್ ಮಾಡಿರೋ ಅಷ್ಟೇ ಬಂತು. ಮಾರ್ಕ್ಸ್ ಎಲ್ಲನೂ ತುಂಬ ಚೆನ್ನಾಗಿ ತೆಗೆದಿದ್ದಾನೆ. ನನ್ನ ಮಗ 7th ಫೈನಲ್ ಎಕ್ಸಾಮಲ್ಲಿ ಈ ಸಲ ತುಂಬಾ ಎಫರ್ಟ್ ಹಾಕಿದ್ದ. ಅವನು ಎಕ್ಸ್ಪೆಕ್ಟ್ ಮಾಡಿರೋ ಮಾರ್ಕ್ಸ್ಗಿಂತ ಸ್ವಲ್ಪ ಕಡಿಮೆ ಆಯಿತು. ಬೇಜಾರು ಮಾಡ್ಕೊಂಡಿದ್ದ, ಇಲ್ಲ ಅಮ್ಮ ನಾನು ತುಂಬ ಚೆನ್ನಾಗಿ ಮಾಡಿದ್ದೆ, ಇನ್ನೂ ಬರಬೇಕಿತ್ತು ಅಂಥೇಳಿ ತುಂಬ ಬೇಜಾರಾಯಿತು. ಇರಲಿ ಪರವಾಗಿಲ್ಲ, ನೆಕ್ಸ್ಟ್ ಇಯರ್ ಟ್ರೈ ಮಾಡು ಅಂಥೇಳಿ ಗೇರ್ ಸೈಕಲ್ ಕೊಡ್ಸೋಣ ಅಂಥೇಳಿ ಶಾಪಿಗೆ ಬಂದ್ವಿ. ನನ್ನ ಪ್ರಕಾರ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ. ಸ್ಕೂಲಲ್ಲಿ ಒಂದು ಕಂಪ್ಲೇಂಟ್ ತೊಗೋಬಾರ್ದಂತೇಳಿ ಮಾರ್ಕ್ಸ್ ತೊಗೋಬೇಕಾಗುತ್ತೆ. ಅವ್ರವ್ರ ಟ್ಯಾಲೆಂಟ್ ಅವ್ರಿಗೆ ಇದ್ದೇ ಇರುತ್ತೆ. ನಮ್ಮ ಮಕ್ಕಳನ್ನ ಇನ್ನೊಂದು ಮಗು ಜೊತೆ ಸೇರಿಸಿ ನಾವು ಯಾವತ್ತೂ ಕಂಪೇರ್ ಮಾಡಿ ಮಾತಾಡಬಾರ್ದು. ಅವ್ನ ಮಾರ್ಕ್ಸ್ ಅಷ್ಟು ಬಂದಿದೆ, ಇವ್ರ ಮಾರ್ಕ್ಸ್ ಎಷ್ಟು ಬಂದಿದೆ, ನಿಮ್ಮದು ಕಡಿಮೆ ಆಯಿತು ಅಂಥೇಳಿ ಯಾವುದೇ ಕಾರಣಕ್ಕೂ ನಾವು ನಮ್ಮ ಮಕ್ಕಳನ್ನ ಇನ್ನೊಬ್ಬರು ಮಕ್ಕಳ ಜೊತೆ ಕಂಪೇರ್ ಮಾಡಿ ಮಾತಾಡಬಾರ್ದು. ಅವ್ರವ್ರ ಕೆಪಾಸಿಟಿ ಅವ್ರಿಗೆ ಇದ್ದೇ ಇರುತ್ತೆ. ನಾವು ಸೈಕಲ್ ತೊಗೊಳಕ್ಕೆ ಹೋದಾಗ ಒಂದೇ ಸೈಕಲ್ ನೋಡಿ ಫಿಕ್ಸ್ ಆಗಲಿಲ್ಲ. ಅವ್ನ ಹೈಟಿಗೆ ಸೂಟ್ ಆಗೋ ಥರ 2-3 ಸೈಕಲ್ನ ಅವನು ಹತ್ತಿ ಇಳಿದು ನೋಡ್ದ. ಯಾಕಂದರೆ ಅವನಿಗೆ ಕಾಲು ಸಿಗಬೇಕಲ್ವ. ಸೊ ಹಾಗಾಗಿ ಒಂದು 2-3 ಸೈಕಲ್ನ ಟ್ರಯಲ್ ನೋಡ್ದ. ಒಂದು ಸೈಕಲ್ಲು ಚಿಕ್ಕದನ್ನಿಸ್ತು, ಒಂದು ಸೈಕಲ್ ತುಂಬ ಹೈಟ್ ಅನ್ನಿಸ್ತು. ಅವನ ಹೈಟಿಗೆ ಮ್ಯಾಚ್ ಆಗೋ ಥರ ಫೈನಲಾಗಿ ನಾವು ಒಂದು ಸೈಕಲ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾವು ಸೈಕಲ್ ತೊಗೊಳಕ್ಕೆ ಬಂದಿರೋ ಶಾಪ್ ನೇಮು ಟ್ರ್ಯಾಕ್ ಆ್ಯಂಡ್ ಟ್ರೈಲ್ ಅಂತ. ಇದು ರೀಸೆಂಟಾಗಿ ನಮ್ಮ ಚಿತ್ರದುರ್ಗದಲ್ಲಿ ಓಪನ್ ಆಗಿದೆ. ಇವ್ರ ಹತ್ರ ಎಲ್ಲ ವೆರೈಟಿ ಸೈಕಲ್ಗಳು ಸಿಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಎಲ್ಲ ಸೈಕಲ್ಗಳು ಸಿಗುತ್ತೆ. ಚಾರ್ಜಬಲ್ ಸೈಕಲ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಸೈಕಲ್ ಆಗಿರ್ಬೋದು, ನಾರ್ಮಲ್ ಸೈಕಲ್ ಆಗಿರ್ಬೋದು, ದಪ್ಪ ಟಯರ್ ಸೈಕಲ್ಲು, ಎಲ್ಲ ವೆರೈಟಿ ಸೈಕಲ್ಗಳು ಸಿಗುತ್ತೆ. ಹಾಗೆ ಸಣ್ಣ ಮಕ್ಕಳಿಗೆ ಎಲೆಕ್ಟ್ರಿಕಲ್ ಕಾರ್ಗಳಾಗಿರ್ಬೋದು, ತುಂಬ ವೆರೈಟಿ ಸೈಕಲ್ಗಳು ನಾವು ಇವ್ರ ಶಾಪಲ್ಲಿ ನೋಡ್ಬೋದು. ಇವ್ರ ಶಾಪಲ್ಲಿ ರೇಟ್ ಕೂಡ ತುಂಬ ರೀಸನಬಲ್ ಇರುತ್ತೆ. ಒಳ್ಳೆ ಕ್ವಾಲಿಟಿ, ಒಳ್ಳೆ ಬ್ರ್ಯಾಂಡ್ನ ಮೇಂಟೈನ್ ಮಾಡಿದ್ದಾರೆ. ನಾವು ತೊಗೊಂಡಿರೋ ಯಾವುದೇ ಸೈಕಲ್ ಆಗಿರ್ಬೋದು, ಇವ್ರ ಶಾಪಲ್ಲಿ 1 ಇಯರ್ ಫ್ರೀ ಸರ್ವಿಸ್ ಇರುತ್ತೆ. ಏನೇ ಪ್ರಾಬ್ಲಮ್ ಆದರೂ ಕೂಡ ಇವರು ಫ್ರೀ ಸರ್ವಿಸ್ ಮಾಡಿಕೊಡ್ತಾರೆ. ಈ ಸೈಕಲ್ ಶಾಪ್ ಓನರ್ ಬಂದು ಯುವರತ್ನ ಮೂವಿನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಲೆಕ್ಟ್ರಿಕ್ ಚಾರ್ಜಬಲ್ ಸೈಕಲ್ ತೊಗೊಳ್ಳೋಣ ಅಂತ ನೋಡಿದ್ವಿ. ಇನ್ನು ಚಿಕ್ಕವನಿರೋದ್ರಿಂದ ಫ್ರೆಂಡ್ಸಿಗೆಲ್ಲ ಕೊಟ್ಬಿಟ್ಟು ಬೇಗ ಹಾಳು ಮಾಡ್ಕೊತಾನೆ ಅಂತೇಳಿ ಗೇರ್ ಸೈಕಲೇ ತೊಗೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಗೇರ್ ಸೈಕಲ್ ತೊಗೊಳ್ಳೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ, ಚಾರ್ಜಬಲ್ ಸೈಕಲ್ ಆದರೆ ಕುತ್ಕೊಂಡ್ರೆ ಸುಮ್ಮನೆ ಹೋಗಿಬಿಡುತ್ತೆ. ಗೇರ್ ಸೈಕಲ್ ಆದರೆ ಸ್ವಲ್ಪ ಪೆಡಲ್ ಮಾಡೋದ್ರಿಂದ ಅವನಿಗೂ ಸ್ವಲ್ಪ ವರ್ಕೌಟ್ ಆದಂಗೆ ಆಗುತ್ತೆ. ಹಾಗಾಗಿ ಗೇರ್ ಸೈಕಲ್ನೇ ತೊಗೊಂಡ್ವಿ. ನಾವು ತೊಗೋಬೇಕು ಅಂತ ಇರೋ ಸೈಕಲಲ್ಲಿ 2 ಕಲರ್ಸ್ ಇತ್ತು. ಬ್ಲೂ ಮತ್ತು ಡಾರ್ಕ್ ಪ್ಯಾರೋಟ್ ಗ್ರೀನ್ ಇತ್ತು. ಗ್ರೀನ್ ಬೇಡ ಅಂತೇಳಿ ಬ್ಲೂ ಕಲರೇ ತೊಗೊಳ್ಳೋಣ ಅಂತ ಚಾಯ್ಸ್ ಮಾಡ್ಕೊಂಡ್ವಿ. ಫೈನಲ್ಲಾಗಿ ಸೈಕಲ್ ಚಾಯ್ಸ್ ಮಾಡಿದ ಮೇಲೆ ಇವರು ಯಾವ ಗೇರಿಗೆ ಯಾವ್ದು ಹಾಕ್ಕೋಬೇಕು, ಯಾವ ಗೇರಿಗೆ ಹಾಕ್ಕೊಂಡ್ರೆ ಆ ಪೆಡಲ್ ಈಸಿಯಾಗಿ ಹೋಗುತ್ತೆ, ಅಪ್ಪಿದ್ದಾಗ ಯಾವ ಗೇರಿಗೆ ಹಾಕ್ಕೋಬೇಕು, ಡೌನ್ ಇದ್ದಾಗ ಯಾವ ಗೇರಿಗೆ ಹಾಕ್ಕೋಬೇಕು, ಗೇರ್ಸ್ ಎಲ್ಲ ಚೇಂಜ್ ಮಾಡೋದೆಲ್ಲ ಅವರು ಹೇಳ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊತಾ ಇದ್ವಿ. ಸೈಕಲ್ ನಾವು ಮೂವ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಬೆಂಡ್ ಮಾಡಿ ಪೆಡಲ್ನ ಈ ಥರ ತಿರುಗಿಸ್ಬಿಟ್ಟು ಮೂವ್ ಮಾಡಬೇಕು ಅಂತ ಹೇಳಿದ್ರು. ಲೆಫ್ಟ್ ಸೈಡ್ ಇರೋ ಗೇರ್ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಲಾಕ್ ಮಾಡಿಬಿಟ್ರು. ಆ ಕಡೆ ರೈಟ್ ಸೈಡ್ ಇರೋ ಗೇರ್ನ ಯಾವ್ಯಾವ ಗೇರಿಗೆ ಹಾಕ್ಕೊಂಡ್ರೆ ಯಾವ ಲೆವೆಲ್ಗೆ ಮೂವ್ ಆಗುತ್ತೆ ಅಂತೇಳಿ ಎಲ್ಲನೂ ತೋರಿಸ್ಕೊಡ್ತಾಯಿದ್ರು.
ಗೇರ್ ಚೇಂಜ್ ಆಗ್ತಾ ಇದೆ, ತಾವಿಲ್ಲಿ ನೋಡ್ತಾ ಇರ್ಬೋದು. ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರು ಅಂತೇಳಿ ಚೇಂಜ್ ಮಾಡ್ಕೊತ ಸೈಕಲ್ನ ನಾವು ತುಳಿಬೋದು. ಫೈನಲಾಗಿ ಸೈಕಲ್ ಎಲ್ಲ ರೆಡಿ ಮಾಡಿ ಬ್ಲೋ ಎಲ್ಲ ಚೆಕ್ ಮಾಡಿಬಿಟ್ಟು ಸೈಕಲ್ ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಲೂಸ್ ಮಾಡಬೇಕು. ಈ ಕಡೆ ಸೈಡ್ ಈ ಕಡೆ ಸೈಡ್ ಹಿಂದಕ್ಕೆ ಇರ್ಬೇಕು. ಅದಕ್ಕೆ ಲಾಕ್ ಮಾಡಿಬಿಟ್ಬಿಟ್ಟಿದ್ದಾರೆ ಅವ್ರು ಗೊತ್ತಾಗ್ತದೆ. ಶಿಫ್ಟ್ ಆಗಿಲ್ಲ, ಮಾಡಿದ್ರೆ ಶಿಫ್ಟ್ ಆಗುತ್ತದೆ. ಇಲ್ಲಿ ನೀವು ಒಂದೇ ಸತಿ ಜಾಸ್ತಿ ಜೋರ ಪ್ರೆಷರ್ ಕೊಟ್ಟರೆ ಪಟ್ಟವು ಶಿಫ್ಟ್ ಆಗಲ್ಲ. ಏನಾಗುತ್ತೆ, ಬೆಂಡ್ ಆಗ್ತದೆ. ಬೆಂಡ್ ಆಗುತ್ತೆ. ಮಾಡಿರ್ತಾರೆ ಅಲ್ಲಿ ನೀವು ಹಾಕಿದ್ದೀರಾ, ಇಲ್ಲಿ ಆಕ್ಚುಲಿ ಮೇಲಕ್ಕೆ ಹೋಗ್ಬೇಕಿತ್ತು, ಹೋಗಿಲ್ಲ. ಇವಾಗ ತಿರುಗಿಸಿದಾಗ ಮೇಲಕ್ಕೆ ಹೋಗುತ್ತೆ ನೋಡಿ, ಶಿಫ್ಟ್ ಆಯ್ತು. ಅದು ತೆಗಿಬೇಕಂದ್ರೆ ಏನು ಮಾಡಬೇಕು, ಫಸ್ಟ್ ಅದು ರೊಟೇಷನ್ ಮಾಡ್ಕೋಬೇಕು. ರೊಟೇಷನ್ ಮಾಡಿದ್ರೆ ನಿಂತಿದ್ದಾಗ ಗೇರ್ ಹಾಕಿದ್ರೆ ವರ್ಕ್ ಆಗಲ್ಲ ಸರ್. ವರ್ಕಿಂಗ್ ಓಡ್ತಿದ್ದಾಗ ನೀವು ವರ್ಕ್ ಆಗುತ್ತೆ, ಓಡ್ತಿದ್ದಾಗ ಅಲ್ಲಿ ಹಾಕಿದ್ರೆ ವರ್ಕ್ ಆಗುತ್ತೆ, ನಿಂತಿದ್ದಾಗ ಒತ್ತಿದ್ರೆ ವರ್ಕ್ ಆಗಲ್ಲ ಅಷ್ಟೇ. ಅದು ಭಾಳ ಚಿಕ್ಕವಾಗಿದೆ. ಫೈನಲಾಗಿ ಸೈಕಲ್ನ ತಗೊಂಡು ಶಾಪಿಂದ ಹೊರಟ್ವಿ. ತಾವಿಲ್ಲಿ ನೋಡ್ತಾ ಇರ್ಬೋದು, ಇದೇ ಶಾಪು, ಟ್ರ್ಯಾಕ್ ಆ್ಯಂಡ್ ಟ್ರೈಲ್ ಅಂತ. ನನ್ನ ಮಗನಿಗಂತೂ ಫುಲ್ ಖುಷಿ ಆಯಿತು. ತುಂಬ ದಿನದ ಆಸೆ ಇತ್ತು ಅವನಿಗೆ ಗೇರ್ ಸೈಕಲ್ ತೊಗೋಬೇಕು ಅಂತೇಳಿ. ನಾವೇನು ಚಿಕ್ಕವನು, ಬೇಡ ಬೇಗ ಹಾಳು ಮಾಡ್ಕೊತಾನೆ ಅಂತೇಳಿ ಕೊಡಿಸ್ಲಿಲ್ಲ. ಈಗ 7th ಸ್ಟ್ಯಾಂಡರ್ಡ್ ಮುಗಿದ್ಬಿಟ್ಟು 8th ಸ್ಟ್ಯಾಂಡರ್ಡಿಗೆ ಬಂದಿದ್ದಾನೆ. ಸ್ವಲ್ಪ ಮೈಂಡ್ ಮೆಚುರಿಟಿ ಆಗಿರುತ್ತೆ, ಬೇಗ ಹಾಳು ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಗೇರ್ ಸೈಕಲ್ನ ಕೊಡಿಸಿದ್ವಿ. ಫುಲ್ ಖುಷಿ ಆಯಿತು. ನಾವು ಹಿಂದೆ ಬೈಕಲ್ಲಿ ಫಾಲೋ ಮಾಡ್ಕೊತ ಹೋದ್ವಿ, ಅವನಿಗೆ ತುಳಿಯೋದಕ್ಕೆ ಬರುತ್ತೋ ಇಲ್ವೋ ಅಂತೇಳಿ. ಚೆನ್ನಾಗೇ ತುಳಿತಾ ಇದ್ದಾನೆ. ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರು ಈ ಥರ ಗೇರ್ ಚೇಂಜ್ ಮಾಡ್ಕೊತಾನೆ ಟ್ರಾಫಿಕಲ್ಲಿ ಸೈಕಲ್ನ ತುಳ್ಕೊತ ಹೋಗ್ತಾ ಇದ್ದಾನೆ. ನೋಡ್ತಾ ಇರ್ಬೋದು, ಗೇರ್ನ ಚೇಂಜ್ ಮಾಡ್ಕೊತಾನೆ ತುಳಿತಾ ಇದ್ದಾನೆ. ಅವನಿಗಂತೂ ಫುಲ್ ಖುಷಿ ಆಗೋಯಿತು. ಮಕ್ಕಳಿಗೆ ಅವ್ರಿಗೆ ಇಷ್ಟವಾದ ವಸ್ತುನ ಕೊಡಿಸಿದಾಗ ಅವ್ರ ಖುಷಿ ನೋಡೋದಕ್ಕೆ ತಂದೆ ತಾಯಿಗೆ ಒಂದು ಖುಷಿ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಯಾರೆಲ್ಲ ಮೊದಲಿಗೆ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಶ್ವೇತಾ ಕನ್ನಡ ಚಾನಲ್. ನಮಸ್ಕಾರ ವೀಕ್ಷಕರೇ.